ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಸರ್ಕಾರಿ ಕೆಲಸ ತಗೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕೋರ್ಸ್ಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಸರ್ಕಾರಿ ಕೆಲಸ ತಗೊಂಡ್ಬಿಟ್ರೆ ಲೈಫ್ ಸೆಟಲ್ ಅಪ್ಪ ಅಂಥೇಳಿ ಒಂದಷ್ಟು ಜನ ಪಾಪ ಬಹಳ ಕಷ್ಟಪಟ್ಟು ಬೇರೆ ಬೇರೆ ರೀತಿಯಾದಂಥ ಕೋರ್ಸ್ಗಳನ್ನು ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರ್ಕೊಂಡು ಹೇಗಾದರೂ ಮಾಡಿ ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅಂಥೇಳಿ ಬಹಳ ಸರ್ಕಸ್ ಮಾಡ್ತಿರ್ತಾರೆ. ಆದರೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ಕೆಲಸಕ್ಕೆ ಕಾಲ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಯಾವಾಗಲೂ ಕೂಡ ನಾವು ವೆಬ್ಸೈಟ್ಗಳನ್ನು ಸರ್ಚ್ ಮಾಡ್ತಾ ಇರಬೇಕಾಗಿ ಬರುತ್ತೆ. ಯಾವ ಒಂದು ಇಲಾಖೆಯಲ್ಲಿ ಗೌರ್ಮೆಂಟ್ ಕೆಲಸ ಖಾಲಿ ಇದೆ, ಅದಕ್ಕೇನು ಕ್ವಾಲಿಫಿಕೇಷನ್ ಬೇಕು, ಹೇಗೆ ಇಂಟರ್ವ್ಯೂ ಮಾಡ್ತಾರೆ, ಎಕ್ಸಾಮ್ ಬರೀಬೇಕಾ, ಯಾವ ಥರ ಎಕ್ಸಾಮ್ ಇರುತ್ತೆ, ನಾವು ಹೆಂಗೆ ಪ್ರಿಪೇರ್ ಆಗಬೇಕು, ಅಥವಾ ಆ ಕೆಲಸಕ್ಕೆ ಸೇರ್ಲಿಕ್ಕೆ ನಾವೇನಾದರೂ ಟ್ರೈನಿಂಗ್ ತಗೊಳ್ಬೇಕಾ, ಹೀಗೆ ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಹೀಗಾಗಿ ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇರುವಂಥವರು ಖಂಡಿತವಾಗ್ಲೂ ವೆಬ್ಸೈಟ್ಗಳನ್ನು ಸರ್ಚ್ ಮಾಡ್ತಲೇ ಇರ್ತಾರೆ. ಇತ್ತೀಚೆಗಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ಒಂದಷ್ಟು ಜನರಿಗೆ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಫಾರ್ಮೇಷನ್ ಏನೋ ಸಿಗ್ತಾ ಇದೆ, ಆದರೆ ಎಕ್ಸಾಮ್ ಬರೆಯೋದಕ್ಕೆ ಸಾವಿರಾರು ಲಕ್ಷಾಂತರ ಮಂದಿ ಅರ್ಜಿ ಹಾಕ್ಕೊಂಡಿರ್ತಾರೆ. ಆದರೆ ಎಲ್ಲರೂ ಎಕ್ಸಾಮ್ ಬರೀತಾರೆ, ಆದರೆ ಎಲ್ಲರಿಗೂ ಕೆಲಸ ಸಿಗೋದಿಲ್ಲ. ಅದು ಬೈ ಲಕ್, ಅದೃಷ್ಟದಿಂದ ಸಿಗುವಂಥದ್ದು. ಸೊ ಹಾಗಾಗಿ ಈಗ ಸರ್ಕಾರಿ ವಲಯದಲ್ಲಿ ವೃತ್ತಿ ಜೀವನವನ್ನು ಆರಂಭ ಮಾಡಬೇಕು ಅಂತ ಅಂದುಕೊಂಡಿರುವಂಥವರಿಗೆ ಈಗ ನಾನು ಹೇಳ್ತಾ ಇರುವಂಥ ಒಂದು ವಿಚಾರ ನಿಮಗೆ ಉಪಯೋಗಕ್ಕೆ ಬರಬಹುದು. ಸೊ ಹಾಗಿದ್ರೆ ಎಲ್ಲಿ ಸದ್ಯಕ್ಕೆ ಸರ್ಕಾರಿ ಕೆಲಸ ಸಿಗುವಂಥ ಚಾನ್ಸಸ್ ಇದೆ ಅಂತ ನೋಡೋದಾದರೆ, ಕರ್ನಾಟಕ ಆಯುಷ್ ಇಲಾಖೆಯು ಬೆಂಗಳೂರಿನಲ್ಲಿ ಖಾತೆ ಸಹಾಯಕ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಇಲ್ಲಿ ನೀವು BCom ಅಥವಾ BBA ಪದವಿಯನ್ನು ಪಡ್ಕೊಂಡಿದ್ರೆ ಮಾತ್ರ ನೀವು ಈ ಒಂದು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅರ್ಹರಾಗಿರ್ತೀರಾ. ನೀವು ಅರ್ಜಿ ಆಯ್ಕೆ ಆದಮೇಲೆ, ಅಂದರೆ ನಿಮ್ಮ ಕೆಲಸಕ್ಕೆ ನೀವು ಆಯ್ಕೆ ಆದಮೇಲೆ ತಿಂಗಳಿಗೆ 25,000 ಗೌರವಧನ ಸಿಗಲಿದೆ, ಅಂದರೆ ಸಂಬಳ ಸಿಗಲಿದೆ ನಿಮ್ಮ ಕೆಲಸಕ್ಕೆ. ಇದು ಸರ್ಕಾರಿ ವಲಯದಲ್ಲಿ ವೃತ್ತಿ ಜೀವನವನ್ನು ಆರಂಭ ಮಾಡಬೇಕು ಅಂತ ಅಂದುಕೊಂಡಂಥ ಯುವಕರಿಗಾಗಿರ್ಬೋದು ಅಥವಾ ಯುವತಿಯರಿಗಾಗಿರ್ಬೋದು ಒಂದು ಉತ್ತಮವಾದಂಥ ಅವಕಾಶ. ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ ತಕ್ಷಣ ನೀವು ಅಪ್ಲೈ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಈ ಒಂದು ಕೆಲಸಕ್ಕೆ ಯಾವಾಗ ಅಪ್ಲೈ ಮಾಡಬೇಕು, ಏನಾದರೂ ಇಂಟರ್ವ್ಯೂ ಇರುತ್ತಾ, ಎಕ್ಸಾಮ್ ಬರೀಬೇಕಾ, ಇದೆಲ್ಲವನ್ನು ತಿಳ್ಕೋಬೇಕು ಅಂತಂದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಬೆಂಗಳೂರಿನಲ್ಲಿ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ವಾಣಿಜ್ಯ ಪದವೀಧರರಿಗೆ ಇದೊಂದು ಉತ್ತಮವಾದಂಥ ಅವಕಾಶ. ಅಭ್ಯರ್ಥಿಗಳು ಯಾವುದೇ ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಅಗತ್ಯ ಇಲ್ಲ. ಮಾರ್ಚ್ 25ನೇ ತಾರೀಕು ಡೇಟ್ ನೋಟ್ ಮಾಡಿಕೊಳ್ಳಿ. ಒಂದೇ ದಿನ ಬಾಕಿ ಇರೋದು. ನೇರವಾಗಿ ಸಂದರ್ಶನಕ್ಕೆ ನೀವು ಹಾಜರಾಗಬಹುದು. ಮಾರ್ಚ್ 25ರಂದು ತಮ್ಮ ದಾಖಲೆಗಳೊಂದಿಗೆ, ಅಂದರೆ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನ ನೀವು ತಗೊಂಡು ಹೋಗಿ, ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ನೀವು ಎಲ್ಲಿ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳಾಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡು ನೀವು ಹೋಗಿ ನೇರವಾಗಿ ಸಂದರ್ಶನವನ್ನು ಅಟೆಂಡ್ ಮಾಡ್ಬೋದು. ಉದ್ಯೋಗ ಸ್ಥಳ ಬೆಂಗಳೂರೇ ಆಗಿರುತ್ತೆ. ನೀವು ಬೆಂಗಳೂರಿನಲ್ಲೇ ಕೆಲಸ ಮಾಡಬೇಕು. ಸರ್ಕಾರದ ನಿಯಮಾನುಸಾರ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಅರ್ಹ ಅಭ್ಯರ್ಥಿಗಳು ತಮ್ಮ ವೃತ್ತಿ ಜೀವನವನ್ನು ರಾಜ್ಯದ ಆರೋಗ್ಯ ಮತ್ತು ಆಯುಷ್ ವಲಯದಲ್ಲಿ ಆರಂಭ ಮಾಡೋದಕ್ಕೆ ಇದು ಸೂಕ್ತವಾದಂಥ ವೇದಿಕೆ. ಇನ್ನು ಅಧಿಸೂಚನೆಯ ಪ್ರಕಾರ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ BCom ಅಥವಾ BBA ಆಗಿರ್ಬೋದು ಅಥವಾ BBM ಆಗಿರ್ಬೋದು ಪದವಿಯನ್ನು ನೀವು ಪೂರ್ಣಗೊಳಿಸಿರಬೇಕು. ವಯೋಮಿತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯ ಗರಿಷ್ಠ ವಯಸ್ಸು 45 ವರ್ಷವನ್ನು ಮೀರಿರಬಾರದು. 45 ವರ್ಷ ಒಳಗಿನವರು ಮಾತ್ರ ಈ ಒಂದು ಕೆಲಸಕ್ಕೆ ನೀವು ಅಪ್ಲೈ ಮಾಡಬಹುದು. ಸರ್ಕಾರದ ನಿಯಮಗಳ ಅನ್ವಯ ಅರ್ಹ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಇನ್ನು ಎಲ್ಲಿ ನೀವು ಹೋಗಬೇಕು ಅಂತಂದರೆ, ವಿಳಾಸ ನೋಟ್ ಮಾಡ್ಕೊಳ್ಳಿ. ಆಡಿಟೋರಿಯಂ, 1ನೇ ಮಹಡಿ, ಆಯುಷ್ ನಿರ್ದೇಶನಾಲಯ, ಧನ್ವಂತರಿ ರಸ್ತೆ, ಬೆಂಗಳೂರು 560009. ಇಲ್ಲಿ ನೀವು ಸಂದರ್ಶನಕ್ಕೆ ಹೋಗಬೇಕಾಗಿ ಬರುತ್ತೆ. ಅಡ್ರೆಸ್ನ ಗೂಗಲಲ್ಲಿ ಸರ್ಚ್ ಮಾಡಿ, ಮ್ಯಾಪ್ ಹಾಕೊಳ್ಳಿ, ಬೈಕ್ ತಗೊಂಡು ಹೋಗ್ತಾ ಇರಿ. ಸಂದರ್ಶನಕ್ಕೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ಆಯುಷ್ ಇಲಾಖೆಯ ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದ್ಕೊಂಡು ಅಗತ್ಯವಿರುವಂಥ ಎಲ್ಲ ಮೂಲ ದಾಖಲೆಗಳು ಮತ್ತು ಅವುಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ತಗೊಂಡು ಹೋಗೋದನ್ನು ಮರಿಬೇಡಿ.
ಸಮಯ ಪ್ರಜ್ಞೆ ಅಂದರೆ ಇನ್ ಟೈಮ್ಗೆ ನೀವು ಹೋಗ್ಬೇಕು. ಬೆಳಗ್ಗೆ 10 ಗಂಟೆಗೆ ಬರಕ್ಕೆ ಹೇಳಿದಾರಾ, 10 ಗಂಟೆ ಅಂದರೆ 10 ಗಂಟೆಗೆ ನೀವು ಅಲ್ಲಿ ಸಂದರ್ಶನದ ಸ್ಥಳದಲ್ಲಿ ಇರಬೇಕು. ದಾಖಲೆಗಳ ನಿಖರತೆಯ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಹೀಗಾಗಿ ಒಂದೇ ಒಂದು ದಿನ ಬಾಕಿ ಇದೆ. ಈ ಒಂದು ವಿಚಾರ ಹೇಳೋದು ಲೇಟ್ ಆಗಿರ್ಬೋದು, ಆದರೆ ನೀವು ಈ ವಿಚಾರ ತಿಳ್ಕೊಂಡಿದ್ರೆ ನಾಳೆ ಹೋಗಿ ನಿಮ್ಮ ಪ್ರಯತ್ನ ಮಾಡಿ. ಕೆಲಸ ಸಿಗುತ್ತೋ ಬಿಡುತ್ತೋ ಅದು ಮುಂದಕ್ಕೆ ಬಿಟ್ಟಂಥ ವಿಚಾರ. ಆದರೆ ಫಸ್ಟು ಸ್ಟೆಪ್ ಇಡೀ ಪ್ರಯತ್ನ ಮಾಡಿ, ಒಂದು ಅನುಭವ ಸಿಗುತ್ತೆ ನಿಮಗೆ. ಆಮೇಲೆ ಮತ್ತೆ ಬೇರೆ ಬೇರೆ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಅಲ್ಲಿಗೆ ಹೋಗೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಡೌಟ್ಗಳಿದ್ರೆ ನಮ್ಮ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ನಲ್ಲಿ ಹಾಕ್ಬೋದು. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಈ ವಿಡಿಯೋಗೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ.